ಸರ್ ಫಸ್ಟ್ ಹಾಫ್ ಈಗ ಮುಗಿಸ್ಕೊಂಬಂದಿದ್ದೀವಿ. ಗೂಸ್ ಬಂಪ್ಸು, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಎಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಇಂಟರ್ವ್ಯೂಲ್ ಪಾರ್ಟ್ ಬಂದಾಗ ಸೂಪರ್ ಆಗಿದೆ. ಇನ್ನೂ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಮತ್ತೆ ಬಂದು ನಿಮಗೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಮೂವಿ ಮಾತ್ರ. ನಾನು ಆಲ್ರೆಡಿ ನೈಟ್ ಒಂದು ಶೋ ನೋಡಿದೆ. ಆಸ್ಕರ್ ಸಿಗಬೇಕು ಪಕ್ಕ ಇವರಿಗೆ. ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ. ಬೆಳಗ್ಗೆ 6 ಗಂಟೆಗೆ ಇನ್ನೊಂದು ಶೋ ಬುಕ್ ಮಾಡಿದ್ದೀನಿ ಅಂದ್ಬಿಟ್ಟು ಬಂದಿತ್ತು. ಈಗ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಹಾಫ್. ಸೂಪರ್, ತುಂಬ ಸಕ್ಕತ್ತಾಗಿದೆ. ಪಕ್ಕ 100 days ಪ್ಲೇಸ್ ಹೋಗೋದು. ಇದು ಬ್ಲಾಕ್ ಬಸ್ಟರ್ ಮೂವಿ. ಇದು ರಾತ್ರಿ ಆಲ್ರೆಡಿ 10:30 ಶೋ ನೋಡಾಯ್ತು, ಪ್ರೀಮಿಯರ್ ಶೋ ನೋಡಾಯ್ತು. ಪಕ್ಕ ಬಂದೇ ಬರ್ತಾರೆ. ಈ ಥರ ಒಳ್ಳೆ ಸ್ಟೋರಿ ಕಾನ್ಸೆಪ್ಟ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಪ್ಲಸ್ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ನಾನು ಮೊದಲು ರಾಜ್ಕುಮಾರ್ ಆ್ಯಕ್ಟಿಂಗ್ ನೋಡಿದ್ದು. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ ಇವರು ಸ್ಕಿಲ್ಸಲ್ಲಿ. ರಾಜ್ಕುಮಾರ್ ನೀವು ಕೇಳಿದ್ರಿ ಇವಾಗ ಫಸ್ಟು ಜನಗಳು ಏನಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಸಿನಿಮಾ ನೋಡೋದಕ್ಕೆ ಅಂತ. ಕಾನ್ಸೆಪ್ಟು ನಿಮಗೆ ಕಂಟೆಂಟು ಒಳ್ಳೆ ಇದು ಸಿಕ್ಕಿದಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ಲಾಸ್ಟ್ ಒಂದು ಸ್ವಲ್ಪ ದಿನ ಹಿಂದೆ ಸೂ ಫ್ರಮ್ ಸೋ ಅಂತ ಅಂದ್ಬಿಟ್ಟು ಒಂದು ಫಿಲಮ್ ರಿಲೀಸ್ ಆಯಿತು. ನಿಮಗೆ ಲೋ ಬಜೆಟ್ ಇರ್ಬೋದು, ಬಟ್ ಕಂಟೆಂಟ್ ಇದ್ದಾಗ ಜನಗಳೆಲ್ಲ ಬಂದು ನಿಮಗೆ ಒಂದು 100 crore ಕ್ಲಬ್ ಅಂತ ಮಾಡಿದ್ರು. ಸೊ ಇದು ಅದೇ ಥರನೇ ನಿಮಗೆ ಕಂಟೆಂಟ್ ಕೊಟ್ಟರು ಅಂತಂದರೆ ಒಳ್ಳೆಯ ನಿಮಗೆ ಇದು ಸಿಗುತ್ತೆ ಸರ್. ಅದು ಜನಗಳ ಮೇಲೆ ಡಿಪೆಂಡ್. ಅದು ನಮ್ಮ ಇವರು ಜನಗಳು ಹೆಂಗೆ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 1000 ಕ್ಲಬ್ಬು 100 crore ಕ್ಲಬ್ಬು ಅಂತ ನಾವು ಹೇಳೋದಕ್ಕಾಗುತ್ತೆ. ಬಟ್ ಕಂಟೆಂಟ್ ಸೂಪರ್ ಆಗಿದ್ದರೆ ಎಲ್ಲ ಚೆನ್ನಾಗಾಗುತ್ತೆ. ಇದು OTT ನೋಡೋ ಫಿಲಮ್ ಅಲ್ಲ, ಇದು ಥಿಯೇಟ್ರಿಗೆ ಬಂದು ನೋಡಬೇಕು ಜನ. ಪ್ಲಸ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ದಯವಿಟ್ಟು. ಸರ್ ನಿನ್ನೆ ಆಲ್ರೆಡಿ ನೈಟ್ ಒಂದು ಶೋ ನೋಡಿದ್ದೀವಿ ಅಂತ. ಹೌದು, ಪ್ರೀಮಿಯರ್ ಶೋ ನೋಡಿದ್ದೆ. ಆಲ್ರೆಡಿ ಸೆಕೆಂಡ್ ಮತ್ತೆ ಬೆಳಗ್ಗೆ 6 ಗಂಟೆಗೂ ಬಂದಿದ್ದೀನಿ. ಆಲ್ರೆಡಿ ನಿಮಗೆ ಸ್ಟೋರಿ ಗೊತ್ತಿರುತ್ತೆ. ನಿನ್ನೆ ನೀವು ಫೀಲ್ ಮಾಡಿದ್ದಕ್ಕೂ ಇವತ್ತು ಫೀಲ್ ಮಾಡ್ತಾ ಇರೋದು ಹೇಗಿದೆ? ನಿನ್ನೆ ಫಸ್ಟ್ ಟೈಮ್ ನೋಡಿದ್ದಕ್ಕೂ ಆ ಫೀಲೇ ಬೇರೆ. ಅದು ಸೆಕೆಂಡ್ ಟೈಮ್ಗೆ ಆ ಗೂಸ್ ಬಂಪ್ಸ್ ತೊಗೊಂಡು ಹೋಗಿದ್ದೆ ನಾನು ಎಂಡಿಂಗಲ್ಲಿ. ಮತ್ತೆ ತಿರ್ಗಿ ಅದಕ್ಕೆ ಗೂಸ್ ಬಂಪ್ಸ್ ಬೆಳಗ್ಗೆ ಬರಬೇಕು ಅಂದ್ಬಿಟ್ಟು ಬಂದು ತೊಗೊಂಡಿದ್ದೆ. ಆಲ್ರೆಡಿ ನಿಮಗೆ ಸೆಕೆಂಡ್ ಹಾಫ್ ಹೇಗಿರುತ್ತೆ ಅಂತ ಗೊತ್ತಿದೆ. ಇಂಟರ್ವಲ್ ಆದಮೇಲೆ ಏನು ಆಗ್ಬೋದು? ಮತ್ತೆ ಇನ್ನೊಂದು ಬರ್ಬೋದು, ಇನ್ನೊಂದು ಶೋದಕ್ಕೆ ಬರ್ಬೋದು. ಬಟ್ ನೋಡೋಣ, ಟ್ರೈ ಮಾಡ್ತೀನಿ. ಆ ಥರ ಇದೆ ಮೂವಿ. ಇದು ಒಂದ್ಸತಿ ನೋಡಿದ್ರೆ ಮೂವಿ ಬಸ್ತಿಲ್ಲ. ವೇಟಿಂಗ್ ಫಾರ್ ಚಾಪ್ಟರ್ 2 ಆಲ್ಸೋ. ಹಾಫ್ ಅಷ್ಟೇ ಆಗಿದ್ದು. ಆ್ಯಕ್ಷನ್ ಸೀಕ್ವೆನ್ಸ್ ಸೂಪರ್ ಆಗಿದೆ. ಟ್ರೇಲರ್ ನೋಡಿದಾಗ ಎಲ್ರಿಗೂ ಸ್ವಲ್ಪ ಮಿಕ್ಸ್ಡ್ ಇದಿತ್ತು. ಬಟ್ ಡೌಟೇ ಬೇಡ, ಸೂಪರ್ ಆಗಿದೆ. ಬಂದು ನೋಡಲೇಬೇಕು. ರಿಷಬ್ ಶೆಟ್ಟಿ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ದ ಇಂಡಿಯನ್ ಸಿನಿಮಾ. ಸಾರಿ, ಹಾಂ, ಆಬ್ವಿಯಸ್ಲಿ. ಯಾಕಂದರೆ ಅವ್ರು ಬಿಲ್ಡ್ ಮಾಡಿರೋ ಸ್ಟೋರಿ, ಆ ಬ್ಯಾಕ್ ಸ್ಟೋರಿ ಸೂಪರ್. ಅಲ್ಲಿ ಪ್ಲೇಸ್ ಮಾಡಿ ನಮ್ಮ ಕುಂದಾಪುರದಲ್ಲಿ ಅಂಥ ದೊಡ್ಡ ಸೆಟ್ನ ಅವ್ರು ಬಿಲ್ಡ್ ಮಾಡಿ ಅಲ್ಲಿ ತೆಗೆದಿದ್ದಾರೆ ಅಂತ ಹೇಳೋಕೆ ನಮಗೆ ಹೆಮ್ಮೆ ಆಗುತ್ತೆ. ಬಂದು ನೋಡಲೇಬೇಕು. ಸೂಪರ್. ಥ್ಯಾಂಕ್ ಯು. ಈ ಥರ ಇಂಟರ್ವಲ್ ಬ್ಲಾಕ್ ನೋಡೇ ಇಲ್ಲ ನಾವು. ಅಷ್ಟು ಮೈ ರೋಮಾಂಚನ ಆಗುತ್ತೆ. ಆ ಹುಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ, ಅದು ಹೆಂಗೆ ಮಾಡಿಸಿದ್ರು ಅಪ್ಪ. CG ವರ್ಕ್ ಅಂತೂ ಸೂಪರ್ಬು. ಈ ಥರ ಇಂಟರ್ವಲ್ ಬ್ಲಾಕ್ ಅಂತೂ ನಾವು ನೋಡೇ ಇಲ್ಲ. ಅಲ್ಟಿಮೇಟು ಇಂಡಿಯನ್ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ಗೆ ಮರೆಯೋಕ್ಕಾಗಲ್ಲ ಅಷ್ಟು. ನಿಜವಾದ ಸರ್, ಸೂಪರಾಗಿ ಮಾಡಿದ್ದಾರೆ. ಅದು ಹೇಳ್ಕೊಳ್ಳೋಂಥ ಪ್ರಯೋಗ ಆಗ್ತಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರ್ಧ ಫಿಲಮ್ ನೋಡೋದಕ್ಕೆ ಇಷ್ಟೊಂದು ಆ್ಯಕ್ಟಿವ್ ಆಗಿದೆ. ಇನ್ನೂ ನೋಡಬೇಕು ಅನ್ನೋದು ನಮಗೆ ಇನ್ನೂ ಏನೇನಪ್ಪ ಆಗುತ್ತೆ ಅಂತ ಅಷ್ಟು ಚೆನ್ನಾಗಿದೆ. ಸೂಪರಾಗಿ ಮಾಡಿದ್ದಾರೆ ಸರ್, ಎಕ್ಸಲೆಂಟ್. ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್. ಮಾತ್ರ ಇಂಡಿಯನ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮಗೆ ಅದು ಹೆಮ್ಮೆ ಆಗುತ್ತೆ. ಇದು ನೋಡೋಕ್ಕೆ ಫಿಲಮ್ ಮಾತ್ರ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ತುಂಬ ಸೂಪರಾಗಿ ತೆಗೆದಿದ್ದಾರೆ ರಿಷಬ್ ಶೆಟ್ಟಿ ಅವರು. ಒಂಚೂರು ಬೇಜಾರಾಗ್ತಾ ಇಲ್ಲ ಎಲ್ಲೂ. ಬಟ್ ಇಂಟರ್ ಬ್ಲಾಕ್ ಇದೆ, ಇಡೀ ಇಂಡಿಯನ್ ಸಿನಿಮಾಲೇ ಯಾರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಇದೆ. ಹ್ಯಾಟ್ಸ್ ಅಪ್ ಟು ಶೆಟ್ಟಿ ಗ್ಯಾಂಗ್ಸ್. ಅವ್ರು ಯಾವಾಗ ಬಂದರೂ ಒಂಥರ ಡಿಫ್ರೆಂಟ್ ಸ್ಟೋರಿಯಲ್ಲೇ ಬರ್ತಾರೆ ಯಾವಾಗಲೂ. ಬಟ್ ಸೀಟ್ ತುದಿಲೇ ಕೂತ್ಕೊಂಡು ನೋಡಬೇಕು, ಆ ಥರ ಇದೆ ಮೂವಿ ಮಾತ್ರ. ವೇಟಿಂಗ್ ಫಾರ್ ಸೆಕೆಂಡ್. ಹೇಗಿದೆ ಸರ್? ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. ಮೇಡಮ್ ಹೇಗಿದೆ? ಮೇಡಮ್ ಹೇಗೆ ಅನ್ನಿಸ್ತು ಮೇಡಮ್? ತುಂಬ ಚೆನ್ನಾಗಿದೆ. ಪೂರ್ತಿ ಕದಂಬರ್ ಕಾಲದಾಗಿರ್ಬೋದು ಅಥವಾ ಕಾಡಿನ ಬಗ್ಗೆ ಆಗಿರಲಿ ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ಬೇಕು ಸೆಕೆಂಡ್ ಹಾಫ್ ಹೇಗಿದೆ ಅಂತ ನೋಡಬೇಕು. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ. ಇಲ್ಲ ಸರ್, ಸಂಪೂರ್ಣ ವಿಭಿನ್ನನೇ ಇದೆ. ಅದಾಗಲಿ ಸಾಮಾಜಿಕ ಆಯಿತು, ಇದು ಸಂಪೂರ್ಣವಾಗಿ ಐತಿಹಾಸಿಕವಾಗಿ ಹಿನ್ನೆಲೆ ಬಂದಿದ್ದಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ.
ಡಿಫ್ರೆನ್ಸ್ ಅಂದರೆ ಅದೇ ಸ್ಟೋರಿ ಹೊಸ್ದಾಗೈತೆ ಚೆನ್ನಾಗೈತೆ, ಕ್ರಿಯೇಟಿವಿಟಿ ಚೆನ್ನಾಗಿ ಮಾಡೋರು. ಹಾಂ ಇದು ಚೆನ್ನಾಗೈತೆ ಅಷ್ಟೇನಪ್ಪ.